ಇರಾನ್ ವರ್ಸಸ್ ಇಸ್ರೇಲ್ ಅಮೆರಿಕ ವಾರ್ ನ ಎಫೆಕ್ಟ್ ಹೇಗಿದೆ ಅಂತ ನೋಡ್ತಾ ಹೋಗೋದಾದ್ರೆ ದುಬೈನಲ್ಲಿ ಬಳ್ಳಾರಿಯ 50ಕ್ಕೂ ಹೆಚ್ಚು ಮಂದಿ ಪ್ರವಾಸಿಗರು ಸಿಕ್ಕಾಕೊಂಡಿದ್ದಾರೆ. ಪಾಪ ಟೂರಿಸ್ಟ್ಗಳು ಕೆಲಸಕ್ಕೆಂದು ಹೋದವರಲ್ಲ, ಊರ್ ನೋಡ್ಕೊಂಡ್ ಬರೋಣ ಅಂತ ಹೋದವರು. ಬಳ್ಳಾರಿ ಪ್ರವಾಸಿಗರ ನೆರವಿಗೆ ಇದೀಗ ಮಾಜಿ ಸಚಿವ ನಾಗೇಂದ್ರ ಧಾವಿಸಿದ್ದಾರೆ. ಹಣಕಾಸು ತೊಂದರೆಯಿಂದ ಸಂಕಷ್ಟಕ್ಕೆ ಪ್ರವಾಸಿಗರು ಸಿಕ್ಕಾಕೊಂಡಿದ್ದಾರೆ. ದುಬೈನಲ್ಲಿರೋ ಸ್ನೇಹಿತ ನಜೀಬ್ ಮೂಲಕ ನಾಗೇಂದ್ರ ನೆರವನ್ನ ತಗೊಂಡಿದ್ದು, ಊಟ ಸೇರಿ ಇನ್ನಿತರ ವ್ಯವಸ್ಥೆಯನ್ನ ನಾಗೇಂದ್ರ ಅವರು ಅವರ ಫ್ರೆಂಡ್ ಮುಖಾಂತರ ಮಾಡಿಸ್ತಾ ಇದ್ದಾರೆ. ವಿಡಿಯೋ ಕಾಲ್ ನಲ್ಲಿ ಬಳ್ಳಾರಿ ಪ್ರವಾಸಿಗರ ಜೊತೆಗೆ ನಾಗೇಂದ್ರ ಅವರು ಮಾತುಕತೆ ಕೂಡ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಜೊತೆಗೆ ವಿಡಿಯೋ ಕಾಲ್ ಮೂಲಕ ಕೂಡ ಮಾತುಕತೆ ನಡೆಸಿದ್ದಾರೆ. ಎಲ್ಲ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ ಅಂತ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಭರವಸೆನ ಕೊಟ್ಟಿದ್ದಾರೆ. ಕೂಡಲೇ ಕರ್ನಾಟಕಕ್ಕೆ ನಿಮ್ಮನ್ನ ಕರೆತರಲಾಗುತ್ತೆ, ನಿಮ್ ಜೊತೆಗೆ ನಾವು ಇರ್ತೀವಿ ಅನ್ನುವ ಧೈರ್ಯದ ಮಾತನ್ನ ಕೂಡ ಸಿದ್ದರಾಮಯ್ಯ ಅವರು ಅವರಿಗೆ ಕೊಡುವ ಕೆಲಸ ಮಾಡಿದ್ದಾರೆ. ಓಕೆ, ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಹಣಕಾಸಿನ ನೆರವು ಒಂದು, ಎರಡನೇದು ನೋ ಫ್ಲೈಯಿಂಗ್ ಝೋನ್ ಆಗ್ಬಿಟ್ಟಿದೆ. ಅಲ್ಲಿ ಯಾವುದೇ ಫ್ಲೈಟ್ಗಳು ಹಾರಾಟವನ್ನ ನಡೆಸ್ತಾ ಇಲ್ಲ, ಒಂದು ವಿಚಾರ. ಎರಡನೇದು ಏನು ಅಂದ್ರೆ, ಈಗ ನೀವು ಬುಕ್ ಮಾಡ್ಕೊಂಡಿದ್ರು ಕೂಡ ಕ್ಯಾನ್ಸಲ್ಗಾಗಿರುತ್ತೆ. ಹೋಗಿರ್ತಾರೆ ನೋಡ್ಕೊಂಡು ಬರೋಣ ಅಂತನೋ ಅಥವಾ ಯಾವುದಾದ್ರು ಇಂಟರ್ವ್ಯೂಗೆ ಅಂತ ಹೋಗಿ ಬಂದಿರ್ತಾರೆ ನೋಡಿ ಅಲ್ಲಿ. ಸೊ ಈಗ ನಾಗೇಂದ್ರ ಅವರು ಅವರ ನೆರವಿಗೆ ನಿಂತಿದ್ದಾರೆ. ಈಗ ಡಾಕ್ಟರ್ ಸರ್ ನಮಸ್ಕಾರ. ನಮಸ್ಕಾರ ಡಾಕ್ಟ್ರೆ. ನಮ್ಮ ಎಲ್ಲ ಹೌದೌದು ಸಾಹೇಬ್ರ, ನಮ್ ಕನ್ನಡಿಗರೆಲ್ಲರೂ ಅಲ್ಲಿ ದುಬೈಯಲ್ಲಿ ಸಿಗಾಕೊಂಡಿದ್ದವ್ರದ್ದು ಹೆಣ್ಮಕ್ಳೆಲ್ಲರೂ ಇದ್ದಾರೆ ಸಾಹೇಬ್ರೆ. ಸರ್ ಲೈನ್ ಅಲ್ಲಿ ಇದ್ದಾರೆ ನೋಡಿ ಸಾಹೇಬ್ರೆ. ದುಬೈನಿಂದ ಸಂಶುದ್ದೀನ್ ಅಂತ ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ, ಮಾತಾಡ್ಸೋಣ. ಸಂಶುದ್ದೀನ್ ಅವರೇ ನಮಸ್ತೆ, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ನಮಸ್ತೆ ಮೇಡಮ್, ನಮ್ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಥ್ಯಾಂಕ್ ಯು. ಹೇಗಿದೆ ಪರಿಸ್ಥಿತಿ ಸಂಶುದ್ದೀನ್ ಅವರೇ ಈಗ? ಪರಿಸ್ಥಿತಿ ಈಗ ಓಕೆ ಮೇಡಮ್. ನಾವು ಚಿಕ್ಕ ಪುಟ್ಟ ಒಂದೊಂದು ವಿಷಯ ಬಿಟ್ರೆ ಬಾಕಿ ಎಲ್ಲಾನು ಓಕೆ ಇದೆ ಇಲ್ಲಿ. ಎಲ್ಲಾನು ಯಥಾಸ್ಥಿತಿಯಲ್ಲಿದೆ. ಯಾವುದು ವೆಹಿಕಲ್ ಹೋಗ್ತಾ ಇರೋದು, ಶಾಪ್ಗಳು ಓಪನ್ ಇರೋದು ಎಲ್ಲಾನು ಒಂದು ಓಕೆನೆ. ಓಕೆ, ದುಬೈನ ಯಾವ ಭಾಗದಲ್ಲಿರೋದು ನೀವು ಸಂಶುದ್ದೀನ್ ಅವರೇ? ನಾವು ದುಬೈನ ಏರ್ಪೋರ್ಟ್ ಹತ್ರನೇ ಇರೋದು. ಏರ್ಪೋರ್ಟ್ ಅಲ್ಲಿ ಒಂದು ಸಣ್ಣ ಪುಟ್ಟ 2-3 ಬಿಸ್ನೆಸ್ ಬಿಟ್ರೆ ಬಾಕಿ ಏನು ಹತ್ರನೇ ಇಲ್ಲ. ಈಗ ಓಕೆ, ಎಲ್ಲಾನು ಓಕೆ. ರಾತ್ರಿ ಸ್ವಲ್ಪ ಫೈಟರ್ ಜೆಟ್ ಹೋಗೋದೆಲ್ಲ ಇತ್ತು, ಈಗ ಎಲ್ಲಾನು ಓಕೆ ಆಗಿದೆ. ಸೊ ನಿಮಗೆ ಕೇಳಿಸ್ತಾ ಇತ್ತು, ಸೌಂಡ್ ಎಲ್ಲ ಕೇಳಿಸ್ತಾ ಇತ್ತು, ಜೆಟ್ಗಳು ಪಾಸ್ ಆಗ್ತಾ ಇರೋದು? ಎಸ್ ಮೇಡಮ್. ಅಂದ್ರೆ ಈಗ ನಾವು ಬಂದಿದ್ದೀವಿ ಕರ್ನಾಟಕದ ಸ್ವಲ್ಪ ಜನ ಒಂದು ಹೋಟೆಲ್ ಎಲ್ಲ ಬಾಕಿ ಆಗಿದ್ರು, ಮತ್ತೆ ಏರ್ಪೋರ್ಟ್ ಅಲ್ಲಿ ಬಾಕಿ ಆಗಿದ್ದಾರೆ. ಹಾಗೆ ಸ್ವಲ್ಪ ಕಾಲ್ಸ್ ಅಲ್ಲಿ ಊರಿಂದ ಬಂದಿತ್ತು, ಹಾಗೆ ನಾವೆಲ್ಲ ಅವರ ಜೊತೆಗೆ ಜಾಯ್ನ್ ಆಗಿದ್ದೇವೆ. ಅವರಿಗೊಂದು ಧೈರ್ಯ ತುಂಬಾ ಕೆಲಸ ಮಾಡ್ತಾ ಇದ್ದೇವೆ. ಅಂದ್ರೆ ಈಗ ನೀವು ಟೂರಿಸ್ಟ್ ಆಗಿ ಅಲ್ಲಿ ಹೋಗಿದ್ದೆ ಅಥವಾ ಕೆಲಸ ಮಾಡ್ಕೊಂಡಿದ್ದೀರಾ ನೀವಲ್ಲಿ ಸಂಶುದ್ದೀನ್ ಅವರೇ? ನಾವಿಲ್ಲಿ ಒಂದು ಸ್ಮಾಲ್ ಬಿಸ್ನೆಸ್ ಮಾಡ್ತಾ ಇದ್ದೇವೆ ನಾವು. ಓಕೆ, ನಿಮ್ ಕಾಂಟ್ಯಾಕ್ಟ್ ಗೆ ಈ ಟೂರಿಸ್ಟ್ ಬರೋರು ಅಂತವ್ರು ಸಿಕ್ಕಿದಾರ ಹಾಗಾದ್ರೆ? ಹೌದು, ಈಗ ಒಂದು ಜನರ ಒಂದು ಟೀಮೇ ಇದೆ, ಈಗ ನಮ್ ಜೊತೆ ಇದ್ದಾರೆ. ನಾವು ಅವರ ಜೊತೆ ಇದ್ದೇವೆ ನಾವು. ಅವರಿಗೊಂದು ಊರಿಂದ ಕಾಲ್ ಬಂದಿತ್ತು ನಮ್ದು, ವಿಜಯವಾಣಿ ಕಡೆ ಅವ್ರೇನೋ ಇದ್ದಾರೆ ಅಂತ ಕಾಣ್ತದೆ. ಓಕೆ, ಏನ್ ಪ್ರಾಬ್ಲಮ್ ಆಗಿದೆ ಅವ್ರಿಗೆ? ಈಗ ಫ್ಲೈಟ್ಸ್ ಇಲ್ಲ, ಏರ್ಪೋರ್ಟ್ ಬಂದ್ ಆಗಿದೆ. ಏರ್ಪೋರ್ಟ್ ಬಂದ್ ಆಗಿದೆ, ಹೋಟೆಲ್ ಅಲ್ಲಿ ಇದ್ದಾರಲ್ವಾ, ಸ್ವಲ್ಪ ಅವರಿಗೆ ಒಂದು ಕಂಗಾಲಾಗಿದ್ದಾರೆ. ಅಂದ್ರೆ ಯಾವಾಗ ಹೋಗುದಂತ ಅವರಿಗೆ ಒಂದು ಇದಾಗ್ತಾ ಇಲ್ಲ. ಆ ವಿಷಯದಲ್ಲಿ ನಾವು ಊರವರು ಆಗುವಾಗ ಸ್ವಲ್ಪ ಧೈರ್ಯ ತುಂಬುವ ಕೆಲಸ ಮಾಡ್ತಾ ಇದ್ದೇವೆ. ನಾವು ನಿಮ್ ಜೊತೆ ಇದ್ದೇವೆ. ಹೌದು. ಓಕೆ, ಯಾವತ್ತು ಅವರಿಗೆ ರಿಟರ್ನ್ ಫ್ಲೈಟ್ ಇತ್ತು? ಅವರಿಗೆ ನಿನ್ನೆನೆ ರಿಟರ್ನ್ ಫ್ಲೈಟ್ ಇತ್ತು ಅಂತ ಕಾಣ್ತದೆ, ನಿನ್ನೆ. ಓಕೆ. ಮತ್ತೆ ಕನ್ಫರ್ಮೇಶನ್ ಸಿಗ್ತಾ ಇಲ್ಲ? ಅಟ್ಲೀಸ್ಟ್ ಇಷ್ಟು ದಿನದಾದ್ಮೇಲೆ ಫ್ಲೈಟ್ ಗಳು ಹಾರಾಡುತ್ತೆ ಅಂತ ಏನು ಸಿಕ್ಕಿಲ್ಲ ಅವ್ರಿಗೆ ಮಾಹಿತಿ? ಇಲ್ಲ ಮೇಡಮ್, ಇದುವರೆಗೆ ಯಾವ ಮಾಹಿತಿನೂ ಬಂದಿಲ್ಲ ಇಲ್ಲಿಂದ ಕಡೆಯಿಂದ. ಮತ್ತೆ ಇಲ್ಲಿನ ಸರ್ಕಾರ ತುಂಬಾ ನಮ್ಗೆ ಒಳ್ಳೆ ರೀತಿಯಲ್ಲಿ ಇದು ಮಾಡ್ತಾ ಇದೆ, ಎಲ್ಲ ರೀತಿಯಲ್ಲಿ. ಅದು ಸೆಕ್ಯೂರಿಟಿ ಆಗಿರ್ಲಿ, ಎಲ್ಲ ರೀತಿಯಲ್ಲಿ. ಅಂದ್ರೆ ಪಬ್ಲಿಕ್ ಯಾವುದೋ ಒಂದು ತೊಂದರೆ ಆಗ್ತಾ ಇಲ್ಲ ಇಲ್ಲಿ. ಇವಾಗ ಪಬ್ಲಿಕ್ ಯಾವುದೋ ಒಂದು ತೊಂದರೆ, ಒಂದು ಸಿಂಗಲ್ ಇಶ್ಯೂಸ್ ಇದುವರೆಗೆ ಆಗಿಲ್ಲ ಎಲ್ಲೂ. ಒಂದು ಸಣ್ಣ ಪುಟ್ಟ ಇಶ್ಯೂಸ್ ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ ಇಲ್ಲಿ. ನೀವಿರೋ ಜಾಗದಿಂದ ಅಂದ್ರೆ ಏರ್ಪೋರ್ಟ್ ಹತ್ತತ್ರ ಇದೀರಿ ಅಂದ್ರಿ, ಸೊ ಅಲ್ಲಿಗೂ ಆ ಏರ್ ಬೇಸ್ ಇರೋ ಜಾಗಕ್ಕೂ ತುಂಬಾ ಲಾಂಗ್ ಡಿಸ್ಟೆನ್ಸ್ ಇದೆ ಅನ್ಕೊಳ್ತೀನಿ. ಹಾಗಾಗಿ ನಿಮ್ಗೆ ಯಾವ್ದು ಕೂಡ ಗಮನಕ್ಕೆ ಬರ್ತಾ ಇಲ್ಲ, ಸೇಫ್ ಆಗಿ ಫೀಲ್ ಮಾಡ್ತಾ ಇದೀರಿ ನೀವೆಲ್ಲ? ಅಲ್ಲ, ಏರ್ ಬೇಸ್ ಅಂದ್ರೆ ನಮ್ಗೆ ಪಬ್ಲಿಕ್ ಗೆ ಇಶ್ಯೂಸ್ ಇಲ್ಲ. ಅಲ್ಲಿ ಏರ್ ಬೇಸ್ ಅಲ್ಲಿ ಇಶ್ಯೂಸ್ ಇದ್ರು ಪಬ್ಲಿಕ್ ಗೆ ಹೊರಗಡೆ ಯಾರಿಗೂ ಒಂದು ತೊಂದರೆ ಆಗ್ತಾ ಇಲ್ಲ ಅಷ್ಟೇ. ಅಂದ್ರೆ ಜನಸಂಚಾರನು, ಶಾಪ್ ಓಪನಿಂಗ್ ಇರೋದು ಎಲ್ಲಾನು ಯಥಾಸ್ಥಿತಿಯಲ್ಲೇ ಇದೆ. ರೋಡ್ ಅಲ್ಲಿ ಗಾಡಿ ವೆಹಿಕಲ್ ಹೋಗೋದು, ಜನರು ಆಚೆ ಈಚೆ ಹೋಗೋದು, ಎಲ್ಲೂ ಒಂದು ಬ್ಲಾಕ್ ಏನು ಇಲ್ಲ. ಎಲ್ಲ ಗವರ್ನಮೆಂಟ್ ಏನಾದ್ರೂ ಒಂದು ಅಲಾರ್ಮಿಂಗ್ ಮೆಸೇಜ್ ಪಾಸ್ ಮಾಡ್ತಾ ಇದೆಯಾ ಅಲ್ಲಿ ದುಬೈನಲ್ಲಿ? ಹೌದು, ನಿನ್ನ ನೈಟ್ ಪಾಸ್ ಮಾಡ್ತಾ ಇದ್ರು. ಏನಂತ? ನೈಟ್ ಒಂದು 2-3 ಸರ್ತಿ
2-3 ಸಾರಿ ನೀವು ಸೇಫ್ ಆಗಿರಿ, ನಾವು ನಿಮ್ಮ ಜೊತೆ ಇದ್ದೇವೆ, ನೀವು ಸೇಫ್ ಆಗಿರಿ, ನಾವು ನಿಮ್ಗೆ ಗಾರ್ಡ್ ಮಾಡ್ತಾ ಇದ್ದೇವೆ ಅಂತ ಆ ರೀತಿಯಲ್ಲಿ ಬರ್ತಾ ಇತ್ತು ಅಷ್ಟೇ. ಅಲ್ಲ, ಸೇಫ್ ಆಗಿರಿ ಅಂದ್ರೆ ಏನಾದ್ರೂ ಬಂಕರ್ಗಳಿಗೆ ಹೋಗಿ ಈ ತರದ್ದು ಸೌಂಡ್ ಕೇಳ್ಬೋದು ನಿಮಗೆ ಅಂತ ಏನಾದ್ರೂ ಇಲ್ಲ. ಮೆಸೇಜ್ಗಳು ಬರುತ್ತೆ ಅಂತ ಏನಾದ್ರೂ ಹೇಳಿದ್ರಾ, ಇಂಟಿಮೇಶನ್ ಕೊಡ್ತಾ ಇದ್ರಾ? ಹಾಗಂದ್ರೆ ಸ್ಪೆಷಲ್ ಆಗಿ ಇಲ್ಲಿಂದ ಬಂಕರ್ ಅಂತ ಏನಿಲ್ಲ, ನಾವು ನಮ್ಮ ಮನೆಗಳಿಗೆ ಒಳಗೆ ನೀವು ಸೇಫ್ ಆಗಿರಿ ಅಂತ ಅಷ್ಟೇ. ಹೊರಗಡೆ ಅಂದ್ರೆ ಏನು ಬ್ಲಾಕ್ ಮಾಡುವಾಗ್ಲೂ ಏನಾದ್ರೂ ಚಿಕ್ಕ ಚಿಕ್ಕ ಚೂರುಗಳೇನು ಬೇದ್ದು ಇದಾಗಬಾರ್ದಲ್ಲ, ಆ ರೀತಿಯಲ್ಲಿ ಅವ್ರು ಹೇಳ್ತಾ ಇರೋದು ಅಷ್ಟೇ, ಬೇರೆ ಏನಿಲ್ಲ. ಸೊ ದುಬೈ ಜನಕ್ಕೆ ಈ ಒಂದು ವಾರ್ ಫೀಲಿಂಗ್ ಅಥವಾ ಆತಂಕದ ವಾತಾವರಣ ಇದು ಫಸ್ಟ್ ಟೈಮ್ ನೀವು ಫೀಲ್ ಮಾಡ್ತಾ ಇರೋದಾ? ಎಷ್ಟು ವರ್ಷ ಆಯ್ತು ನೀವು ಅಲ್ಲಿ ಬಿಸ್ನೆಸ್ ಪರ್ಪಸ್ ಹೋಗಿ ಶಂಸುದ್ದೀನ್ ಅವರೇ? ನಾನೊಂದು 10-13 ವರ್ಷ ಆಯ್ತು ಮೇಡಮ್. ಅಂದ್ರೆ ಇಲ್ಲಿ ದುಬೈಗೆ ನಾವು ಫಸ್ಟ್ ಟೈಮ್ ಅಂದ್ರೆ ದುಬೈನಲ್ಲಿ ಯಾವ ತರದ ಇಶ್ಯೂ ಇಲ್ಲ, ದುಬೈ ಅಷ್ಟು ಸೆಕ್ಯೂರ್ಡ್, ನಿಮ್ಗೆ ಗೊತ್ತಿರ್ಬೋದು, ನೀವು ನೋಡಿರ್ಬೋದು. ಅಷ್ಟು ಸೆಕ್ಯೂರ್ ಪ್ಲೇಸ್ ಅಲ್ಲಿ ಒಂದು ಸಣ್ಣ ಇಶ್ಯೂ ಬರುವಾಗ ಜನರೆಲ್ಲ ಭಯಭೀತರಾಗೋದು ಸಾಮಾನ್ಯ. ಹಾ, ಹೌದು ಅಂದ್ರೆ ಹೌದು ತುಂಬಾ ಹೌದು. ವಾರ್ ಝೋನ್ ಅಥವಾ ಯಾವತ್ತು ಗಲಾಟೆ ಅಂಡ್ ನಮ್ಮೂರ್ನವ್ರು ಯಾವ ಕಡೆಯವರು ಇರೋದು ಅಲ್ಲಿ ಈಗ? ನಿಮ್ ಜೊತೆ ಸಿಗಾಕೊಂಡಿರೋರು ನೆನ್ನೆ ಫ್ಲೈಟ್ ಕ್ಯಾನ್ಸಲ್ ಆಯ್ತು ಅಂದ್ರಲ್ಲ, ಯಾವ ಕಡೆಯವರು? ಇಲ್ಲಿ ಅಂದ್ರೆ ಕರ್ನಾಟಕದಿಂದ ಬಂದ ಒಂದು ಟೀಮ್ ಇದೆ, ಎಲ್ಲ ಜಿಲ್ಲೆಯಿಂದ. ಇದೇ ಬೈ ಒಂದ್ ನಿಮಿಷ, ಹಾ, ಇದೇ ಬೈ ಇವರು ಯಾವ ಟೀಮಿನವರು ಇಲ್ಲಿರೋದು? ವಿಜಯವಾಣಿ. ಇದು ವಿಜಯವಾಣಿ ಟೀಮಿನವರು, ಎಲ್ಲ ಜಿಲ್ಲೆಯಿಂದ ಓಕೆ ಬರುವಂತ ಜನ ಓಕೆ ಇದ್ದಾರೆ. ಓಕೆ. ಎನಿವೆ, ಥ್ಯಾಂಕ್ ಯು ಕರ್ನಾಟಕದ ಕಡೆಯಿಂದ ನಿಮ್ಮೆಲ್ರಿಗೂ ಥ್ಯಾಂಕ್ ಯು. ನಮ್ಮ ಕನ್ನಡದವ್ರನ್ನ ಸೇಫ್ ಮಾಡ್ತಾ ಇರೋದಕ್ಕೆ ಅಲ್ಲಿ ಇದ್ಕೊಂಡು. ಶಂಸುದ್ದೀನ್ ಅವರೇ ಧನ್ಯವಾದ ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದ್ದಕ್ಕೆ. ಸೊ ಇದು ಇದೀಗ ಅರಬ್ ಕಂಟ್ರಿಗಳಲ್ಲೂ ಕೂಡ ಯುದ್ಧದ ವಾತಾವರಣ ಇದೆ. ಅಮೆರಿಕದ ಏರ್ಬೇಸ್ಗಳನ್ನ ಗುರಿಯಾಗಿಸಿ ಇರಾನ್ ಅಟ್ಯಾಕ್ ಮಾಡ್ತಾ ಇದೆ. ಇದರ ನಡುವೆ ಪಾಪ ಟ್ರಿಪ್ಪಿಗೆ ಅಂತ ಹೋದವರು ಪ್ರವಾಸಿಗರು ಅಲ್ಲಲ್ಲೇ ಸಿಗಾಕೊಂಡಿದ್ದಾರೆ, ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದೆ.